ನೋಡಿ ಮಮ್ಮಿ ಬೆಳಿಗ್ಗೆ ಎದ್ದು ಸ್ಯಾಂಡ್ವಿಚ್ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ವೆಲ್ಕಮ್ ಟು ಬೆಂಗಳೂರು. ನೋಡಿ ಆ್ಯಸ್ ಯೂಶ್ವಲ್ ಎಷ್ಟು ಗಾಡಿಗಳಿದ್ದಾವೆ. ನಮ್ಮ ದಾವಣಗೆರೆಯಲ್ಲಿ ಇದ್ದರೆ ನಮಗೆ ಕಂಡಿಲ್ಲ. ಮತ್ತು ನಮ್ಮ ಬಸ್ ತುಂಬ ಗಡ ಅಲಗಾಡಿಸಿ ಹೆಂಗೋ ನಮಗೆ 5 ತಾಸಲ್ಲಿ ಇಲ್ಲಿ ಕರ್ಕೊಂಡು ಬಂತು. ಹಿಂಗೆ ಮುಂದಕ್ಕೆ ನಮ್ಮ ಪ್ರಯಾಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡೋಕ್ಕೆ ಸ್ಟೇ ಟ್ಯೂನ್ಡ್. ನೋಡಿ ಗೈಸ್, ನಾವು ಬಂದ್ವಿ. ಹೆಸರು ನೋಡಿನೇ ಗೊತ್ತಾಗಿಡುತ್ತೆ ನಿಮಗೆ. ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಸೊ ಇವಾಗ ನಾವು ನಮ್ಮ ಹೋಟೆಲಿಗೆ ಹೋಗಬೇಕು. ಹೋಟೆಲಿಗೋಸ್ಕರ ಆಟೋ ಬುಕ್ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ಅಷ್ಟೆಲ್ಲ, ಬೆಂಗಳೂರಲ್ಲೂ ಆಟೋ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 52 ರೂಪೀಸೆಲ್ಲ ಹೋಗ್ತಿದ್ವಿ ನಾವು. ಈಗ 66 ಒಳ್ಳೆ ಮಿನಿಮಮ್ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ. ಸೊ ಇವಾಗ ಹೋಟೆಲ್ ಹೋಗಿ ನೋಡೋಣ. ಬನ್ನಿ. ಟ್ರಾಫಿಕ್ ನೋಡಿ ಬೆಂಗಳೂರದು. ಇದೇ ಪ್ರೂಫ್ ದಟ್ ನೀವು ಬೆಂಗಳೂರಲ್ಲಿದ್ದೀರಾ ಅಂತ. ಲವ್ ದಿಸ್, ಆಬ್ಸಲ್ಯೂಟ್ಲಿ ಲವ್ ದಿಸ್. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಫೇಮಸ್ BMTC. Yummy, 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 yummy. Yummy, 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 yummy. ನೋಡಿ ಗೈಸ್, ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ನಡೀತಾ ಇದೆ ಇಲ್ಲಿ. ಎಲ್ಲ ಕ್ಯೂಟ್ ಐಟಮ್ಸ್ ಎಲ್ಲ ಇದ್ದಾವೆ ಇಲ್ಲಿ. ನೆಕ್ಲೆಸಸ್, ಕ್ಲಚರ್ಸ್ ಎಲ್ಲ ನೋಡ್ತಿದ್ದೀವಿ. ಗೈಸ್, ಊಟ ಆಯಿತು. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ನೀವೇ ನೋಡಿ. ರೀಜನಲ್ ಪಾಸ್ಪೋರ್ಟ್ ಆಫೀಸಿಗೆ ಬಂದಿದ್ದೀವಿ. ಸ್ವಲ್ಪ ಕೆಲಸ ಇತ್ತು ಅಂತ. ಗೈಸ್, ಅಕ್ಕನ ಒಳಗೆ ಹೋಗೋಕ್ಕೆ ಬಿಟ್ಟಿದ್ದಾರೆ, ನನಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಅವಳದೇ ಕೆಲಸಕ್ಕೆ ಬಂದಿದ್ವಿ. ಸೊ ಇವಾಗ ನಾನು ಸುಮ್ಮನೆ ವೇಟಿಂಗ್ ಏರಿಯಲ್ಲಿ ಕುಂತಿದ್ದೀನಿ. ನೀವೇ ನೋಡಿ ಗೈಸ್, ಪ್ಲೇನ್ ಖಾಲಿ ಏರಿಯಾ ಇದೆ ಇಲ್ಲಿ ಕೂತಿದ್ದೀನಿ ನಾನು, ನಮ್ಮ ಅಕ್ಕ ಬರೋವರೆಗೂ. ಸೊ ಇವಾಗ ಏನು ಮಾಡಬೇಕು ಅಂತ ಕೂತ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಾವು ಎಲ್ಲಿ ಬಂದಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಆರ್ ಯು ರೆಡಿ? ಲೋಕೋಗೆ ಬಂದ್ವಿ. ಸೊ ಲೋಕೋ ಬೇರೆ ತುಂಬ ಫೇಮಸ್ ಗೇಮಿಂಗ್ ಝೋನ್ ಇದು ಬ್ಯಾಂಗ್ಳೂರಲ್ಲಿ. ಐ ಆಮ್ ಶ್ಯೂರ್ ಬೆಂಗಳೂರಲ್ಲಿರೋರೆಲ್ಲರೂ ಕೇಳಿರ್ತಾರೆ. ಇಲ್ಲಿಗೆ ಬಂದಿದ್ದೀವಿ. ವೈಬ್ ನೋಡಿ ನೀವೇ, ಒಳ್ಳೆ ಕೂಲ್ ಸಖತ್ತಾಗಿದೆ. ಫಸ್ಟಲ್ಲಿ ನಿಮಗೆ ಕಾಣ್ತಾ ಇದೆ ಟ್ರ್ಯಾಂಪಲಿನ್, ಅದಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ನನ್ನ ಪರ್ಸ್ನಲ್ ATM, ನಮ್ಮದು ಆಲ್ ಟೈಮ್ ಅಕ್ಕ, ಅವ್ರು ನಮಗೆ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಪಾಲಿಗೆ ದೇವ್ರು ಅವಳು. ಇವಾಗ ಅವಳು ನಮಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಏನೋ ಎನ್ಕ್ವೈರಿ ಬೇರೆ ಮಾಡ್ತಾ ಇದ್ದಾಳೆ, ನೋಡೋಣ. ಸೂಪರ್ ಗೈಸ್, ವೀಕ್ ಡೇ ಆಗಿದ್ರು ಕೂಡ ಇಲ್ಲಿ ಎಷ್ಟು ರಶ್ ಇದೆ. ನನಗೆ ಅನಿಸುತ್ತೆ ಖಾಲಿ ಸಿಗುತ್ತೆ ನಮಗೆ ಅಂತ. ನೋಡಿ ಎಷ್ಟು ರಶ್ ಇದೆ ಇಲ್ಲಿ, ಎಷ್ಟು ಜನ ಇದ್ದಾರೆ ನೋಡಿರಿ ನೀವೇ. ಗೈಸ್ ನೋಡಿ, ನಮ್ಮ ಬ್ಯಾಂಡ್ಸ್ ಇಲ್ಲಿ ನೋಡಿ, ಅಕ್ಕನ ಬ್ಯಾಂಡ್, ನನ್ನ ಬ್ಯಾಂಡು. ಸೊ ನಾವು ಬ್ಯಾಂಡ್ ತೊಗೊಂಡ್ವಿ ಇವಾಗ. ಇವಾಗ ರೆಸ್ಟ್ ರೂಮ್ ಲೊಕೇಟ್ ಮಾಡ್ತಿದ್ದೀವಿ. 1 ಅವರ್ ಹೋಗೋಂಗಿಲ್ಲ, ಅದಕ್ಕೆ ಅದು ನಮಗೆ ಮುಗಿಸ್ಕೊಟ್ಬಿಟ್ಟು ನಾವು ಒಳಗಡೆ ಹೋಗಿ ಆಟ ಸ್ಟಾರ್ಟ್ ಮಾಡ್ತೀವಿ. ನೋಡ್ತಾ ಇದ್ದೀವಿ. ವಾಶ್ರೂಮಿಗೆ ಹುಡ್ಕಂತ ಬಂದರೆ ಇಲ್ಲಿ ಡೈನಿಂಗ್ ಏರಿಯಾಗೆ ಬಂದ್ವಿ. ನೋಡಿ ಗೈಸ್, ಎಷ್ಟು ಲ್ಯಾವಿಶಿಂಗ್ ಆಗಿದೆ ಈ ಡೈನಿಂಗ್ ಏರಿಯಾ ಅಂತಿದ್ದು. ಹಬ್ಬ ಇಲ್ಲಿ ಒಂದು ಐಟಮ್ ತೊಗೊಂಡೇ 800-1000 ರೂಪಾಯಿ ಇರುತ್ತೇನೋ. ಐ ಆಮ್ ವೆರಿ ಎಕ್ಸೈಟೆಡ್ ಈ ಜರ್ನಿಗೋಸ್ಕರ. ಗೈಸ್, ರೆಸ್ಟ್ ರೂಮ್ ನೋಡಿರಿ, ಇಲ್ಲಿಂದು ರೆಸ್ಟ್ ರೂಮ್ ಹೆಂಗಿದೆ, ಎಷ್ಟು ಲ್ಯಾವಿಶಿಂಗ್ ಆಗಿ, ಎಷ್ಟು ಲಕ್ಸುರಿಯಸ್ ಆಗಿದೆ. ಹಬ್ಬ ನೋಡಿ, ಇಲ್ಲಿ ಮಿರರು. 1 ನಿಮಿಷ ಝೂಮ್ ಔಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಮಿರರಿನ ಶೇಪು. ವಾ, ಎಸ್ಥೆಟಿಕ್ ಶೂಟ್ ಎಲ್ಲ ನಾವು ವಾಶ್ರೂಮಲ್ಲೇ ಮಾಡಿಬಿಡ್ಬೋದು ಆಗಿದೆ. ಸೊ ಈ ಮುಂದೆ ಆಚೆ ಹೋಗಂತಾರೆ ರೆಸ್ಟ್ ರೂಮಿಂದ. ರೆಸ್ಟ್ ರೂಮ್ ಆಚೆ ಬಂದ ತಕ್ಷಣ ಎಲ್ಲ ನೋಡಿ, ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ ಗೈಸ್, ನಾವು ಕೌಂಟರಿಗೆ ಬಂದ್ವಿ. ಸೊ ಇದು ಬೌಲಿಂಗಿಂದ ಏರಿಯಾ. ನಾವು ಬೌಲಿಂಗಿಗೆ ಹೋಗ್ತಿಲ್ಲ, ನಾವು ಸದ್ಯಕ್ಕೆ ಟ್ರಾಂಪೋಲಿನಿಗೆ ಹೋಗ್ತಿರೋದು. ಈ ಸ್ಯಾಂಡಲ್ ಇಡೋಕ್ಕೆ ಏರಿಯಾ ಇದೆ. ಸೊ ನಾವು ನಮ್ಮ ಸ್ಯಾಂಡಲ್ಸ್ ಬಿಚ್ಚಿ ಇಲ್ಲಿ ನೋಡಿ, ಇಲ್ಲಿ ಸಾಕ್ಸ್ ತೊಗೊಂಡಿದ್ದೀವಿ. ಈ ಸಾಕ್ಸನ್ನು ಹಾಕೊಂಡು ಈಗ ಒಳಗೆ ಹೋಗ್ತೀವಿ. A few moments later. Yes, don't stop. Woohoo! Yeah! ಬಾಸ್ಕೆಟ್ಬಾಲ್ ಹಾಕ್ತಾರೆ ಇವಾಗ. ಬ್ಯಾಸ್ಕೆಟ್ ಹಾಕಿದ್ರಾ? ಇಲ್ಲ, ಆಲ್ಮೋಸ್ಟ್ ಮಿಸ್. ಬಿ ಕೇರ್ಫುಲ್.
ಗೈಸ್, ಗುಡ್ ಟ್ರೈ. ಓಕೆ, ನನ್ನಿಂದ ಆಗಲಿಲ್ಲ ಗೈಸ್. ಈಗ ನಮ್ಮ ಅಕ್ಕ ಮಾಡ್ತಿದ್ದಾಳೆ ನೋಡಿ ಹೇಗಾಗುತ್ತೆ ಅಂತ. ಆಲ್ಮೋಸ್ಟ್ One eternity later. ಆಗುತ್ತೆ. ಕಮಾನ್, ಈ ಸರಿ ಲೆಟ್ಸ್ ಗೋ. ಮಾಡು 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 ಮಾಡು. ಹಾಂ, ನೋಡಿ ಈ ಥರ ಇದ್ರ ಮೇಲೆ ಕಾಲು ಇಟ್ಟು ಈಸಿಯಾಗಿ ಹತ್ತಬೇಕಷ್ಟೇ. ಅವ್ರು ನೋಡಿ ಹೇಗೆ ಹತ್ತುತ್ತಾ ಇದ್ದಾರೆ. ಅವ್ರು ತಮ್ಮ ಕಾಲು ಕೈ ಎರಡೂ ಯೂಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಶಿ ಬಿಲೀವ್ಸ್ ಇನ್ ನಮ್ಮ ಒರಿಜಿನೇಷನ್ ಹೇಗಾಗಿತ್ತು ವಾಕಿಂಗಿಂದು, ಅದರಲ್ಲಿ ಅವರು ಶಿ ಇಸ್ ಅ ಫರ್ಮ್ ಬಿಲೀವರ್. ಓ, ಯಾಕೆ ಕೈ ಬಿಟ್ಟರು ಇವಾಗ. ಆಲ್ಮೋಸ್ಟ್ ಮೇಡ್ ಇಟ್ ಟು ದ ಟಾಪ್. ಸ್ಟೇ ಟ್ಯೂನ್. ನಮ್ಮ ಬ್ಲಾಗರಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ. ಶಿ ಇಸ್ ಫೈನಲಿ ರೆಡಿ ಟು ಫ್ಲೈ. ಕಷ್ಟಪಟ್ಟು ಕೂತ್ಕೋತಾರೆ. ಗುಡ್ ಮಾರ್ನಿಂಗ್ ಗೈಸ್. ನಾನು ನೋಡಿರ್ತೀರ ಎಪಿಕ್ ಫೇಲು. ನಾನು ತಗ ತವಿದ್ದಿದ್ದು. ಈಗ ನಮ್ಮ ಅಕ್ಕ ಅಲ್ಲಿ ಬೀಳ್ತಿದ್ದಾಳೆ ನೋಡಿ. ಓಕೆ, ನೋಡ್ತಾ ಇರಿ ಗೈಸ್. ಇಷ್ಟ ಆಯಿತು ಅಂತ ಇನ್ನೊಂದ್ಸರಿ ಹೋಗಿದ್ದಾಳೆ ನಮ್ಮ ವ್ಲಾಗರು. ಅಡ್ವೆಂಚರಸ್ಸೇ ಇಲ್ಲ ಅವರು, ಬಟ್ ಅವರಿಗೆ ಇಷ್ಟ ಆಯಿತು ಅಂದರೆ ದಿಸ್ ಇಸ್ ಆ್ಯಕ್ಚುಲಿ ಫನ್. ಸೊ ನೀವೆಲ್ಲರೂ ಬಂದಾಗ ಒಂದ್ಸರಿ ಟ್ರೈ ಮಾಡಿ. ನೋಡಿ ಇವಾಗ ಹೊಸ ಅಡ್ವೆಂಚರ್ ಟ್ರೈ ಮಾಡೋಣ ಅಂತ ಅಲ್ಲಿ ಹೋಗಿದ್ದಾಳೆ. ಇನ್ಸ್ಟ್ರಕ್ಷನ್ ಕೇಳ್ತಿದ್ದಾಳೆ, ಹೇಗೆ ಹೋದರೆ ಹೇಗೆ ಲ್ಯಾಂಡ್ ಆಗುತ್ತೆ, ಇದು ಯಾವ ಥರ ಪೊಸಿಷನಲ್ಲಿ ಹೋಗಬೇಕು ಎಲ್ಲ ಅಂತ. ಅಲ್ಲಿಂದ ಬಂದರೆ ಯು ವಿಲ್ ಕಮ್ ಹ್ಯೂರ್, ಇಲ್ಲಿ ಬಂದು ಬೀಳ್ತೀರಾ. ಲೋಕೋ ಬೇರ್ ಅಂತ ಬರ್ತದೆ. ಸಮ್ಟೈಮ್ಸ್ ಪೊಸಿಷನ್ ಸರಿ ಇಲ್ಲ ಅಂದರೆ ಇದ್ರ ಮುಂದ್ಗಡೆನೂ ಬಂದು ಬೀಳ್ತೀರಾ. ಬಟ್ ದ ರೀಸನ್ ಅವ್ರು ಇಲ್ಲಿ ಟೆಕ್ಸ್ಟ್ ಹಾಕಿದ್ದಾರೆ ಅಂದರೆ ಇದೇ ಸ್ಪೇಸಲ್ಲಿ ಬಂದು ಬೀಳ್ತೀರಾ ಓನ್ಲಿ ಇಫ್ ಯುವರ್ ಲ್ಯಾಂಡಿಂಗ್ ಇಸ್ ಕರೆಕ್ಟ್. ಅದಕ್ಕೋಸ್ಕರ ನಿಮ್ಮ ಪೊಸಿಷನ್ ಕರೆಕ್ಟಾಗಿರಬೇಕು. ಬರ್ತಾಳೆ ಗ್ರೇಟ್ ಲ್ಯಾಂಡಿಂಗ್ ಗೈಸ್. ಇವಾಗ ನಂದು ಎಪಿಕ್ ಗ್ರೇಟ್ ಫಾಲ್ ನೋಡಿದ್ರೆ ನೀವು ಎಷ್ಟು ಕೆಟ್ಟದಾಗಿತ್ತು ಅಂತ. ಅದಾಗಲಿ ಈಗ ನಮ್ಮ ಅಕ್ಕ ಹೋಗ್ತಿದ್ದಾಳೆ. ಅವಳು ಸ್ಮೂತಾಗೆ ಮಾಡ್ತಾಳೆ, ಎಲ್ಲ ಸ್ಮೂತಾಗೆ ಮಾಡಿದ್ಲು ಅವಳು. ನಾನು ಕಿರ್ಸ್ತಿರೋದು ನೋಡಿ ಅಕ್ಕಪಕ್ಕದವರೆಲ್ಲ ಇಲ್ಲಿ ಭಯ ಮಾಡ್ಕೊತಿದ್ದಾರೆ. ಏನಮ್ಮ ಇವಳ ಕೈಯಲ್ಲಿ ನಾವು ಏನು ಮಾಡಿಸ್ತಿದ್ದೀವಿ ಇಂಥ ಬರೀ ಕಿರ್ಸ್ತಿದ್ದಾಳಲ್ಲ ಅಂತ ಭಯ ಮಾಡ್ಕೊಂಡ್ಬಿಟ್ಟಾರೆ. ಬಟ್ ನೆವರ್ ದ ಲೆಸ್ ಅಲ್ಲಿ ನೋಡಿ, ಅಲ್ಲಿ ನಮ್ಮ ಶೂರವೀರ ಸಂಹಾರ, ನಮ್ಮದು ಲೋಕಲ್ ದಾವಣಗೆರೆಯ ಫೀಮೇಲ್ ವರ್ಷನ್ ಆಫ್ ಬಾಹುಬಲಿ, ಇಲ್ಲ ದೇವಸ್ಥಾನನೇ ಅಂದ್ಕೊಳ್ಳಿ ನೀವು. ಅವ್ರು ಇವಾಗ ನೆಕ್ಸ್ಟ್ ಬರ್ತಾ ಇದ್ದಾರೆ. ಯಾಕಂದ್ರೆ ಇವಳು ಚೆನ್ನಾಗಿ ಮಾಡ್ತಾಳೆ. ಇಟ್ಸ್ ಗ್ಯಾರಂಟೀಡ್. ಅದೇ ಇದು ಒಂಥರ ಅದೇನು ಇವಾಗ ಕೆಳಗೆ ಬಂದಬೇಕಂತ ಉಲ್ಟಾ ತಿರುಗುತ್ತಲ್ಲ, ಅದು ನೋಡೋಕೆ ಒಳ್ಳೆ ಅಲ್ಲಿ ಮಾಡೋಬೇಕಾದ್ರೆ ಕಿತ್ತೋಗುತ್ತೆ ಒಳಗಿಂದ. ಇಲ್ಲಿ ನೋಡೋಬೇಕಾದ್ರೆ ಒಳ್ಳೆ ಮಜಾ ಬರುತ್ತೆ ಅದು. ಅಲ್ಲಿ ನೋಡಿ ಅಲ್ಲಿ ಏನೇನೋ ಇನ್ಸ್ಟ್ರಕ್ಷನ್ಸ್ ತೊಗೊತಿದ್ದಾಳೆ, ಕಾಲನ್ನು ಏನು ಮಾಡಬೇಕು ಏನು ಎತ್ತ ಅಂತ. ಅವರು ಇಟ್ಸ್ ಓಕೆ ಮ್ಯಾಮ್ ಏನೂ ಆಗಲ್ಲ ಅಂತ. ಏನೂ ಕೂಗ್ತಿಲ್ಲ ಏನಿಲ್ಲ. ಓ ಪರ್ಫೆಕ್ಟ್ ಲ್ಯಾಂಡಿಂಗ್, ಸ್ಮೂತ್ ಲ್ಯಾಂಡಿಂಗ್, ಉಲ್ಟಾನೂ ಆಗಲಿಲ್ಲ. ಪರ್ಫೆಕ್ಟ್. ವಾ ವಾ ವಾ. ಅಲ್ಲಿ ಜನ ಮಾಡ್ತಿರೋದು ನೋಡಿ ಗೈಸ್. ಹೋಗ್ಲಿ ಬಿಡಿ, ನಮ್ಮವ್ರು ಮಾಡೋದು ನೋಡಿ ನೀವು. ನಮ್ಮವ್ರು ಮಾಡೋದು ನಮಗೆ ಇಂಪಾರ್ಟೆಂಟು. ಅವರೇ ಚೆನ್ನಾಗಿ ಮಾಡ್ತಾರೆ ಅಂತೆ. ಓಹೋ ಇದರಿಂದ ಆಚೆ ಬರೋಕ್ಕಾಗ್ತಿಲ್ಲ ನೋಡಿ. ಸ್ಟ್ರಗಲ್ ಮಾಡ್ತಿರೋದು ನೋಡಿ ಗೈಸ್, ಸ್ಟ್ರಗಲ್ ಮಾಡ್ತಿರೋದು ನೋಡಿ ನಮ್ಮ ಅಕ್ಕ. ನೀವೇ ಆಚೆ ಬರೋಕ್ಕಾಗ್ತಾ ಇಲ್ಲ ಅವಳಿಗೆ. ಅಬ್ಬಬ್ಬಬ್ಬಬ್ಬಬ್ಬ. ಅಂತೂ ಇಂತೂ ಬಂದು ಓಕೆ. ಬ್ಲಾಗರ್ ಹೋಗಿದ್ದಾಳೆ. ಇದ್ರ ಮೇಲೆ ಹಿಂಗೆ ಜಂಪ್ ಮಾಡ್ತಿರ್ಬೇಕು. ಮಾಡಿದ್ವಿ ಅವಾಗ ನಿಮಗೆ ಅನ್ಸುತ್ತೆ ಓಕೆ ನಾವು ರೆಡಿ ಟು ಲ್ಯಾಂಡ್. ಅದ್ರ ಮೇಲೆ ಹೋಗಿ ಬೀಳಬೇಕು. ಆ ಬ್ಲೂ ಏರಿಯಾ ಇದೆಯಲ್ಲ ಅದ್ರ ಮೇಲೆ ಎಕ್ಸಾಕ್ಟ್ಲಿ ಆ ಥರ ನಮ್ಮ ಬ್ಲಾಗರ್ ಮಾಡ್ಬೋದಾ? ಜಂಪ್ ಮಾಡು. ಹಾಯ್ ಜಂಪ್ ಹೇಗಿರುತ್ತೆ ಹಂಗೆ ಮಾಡು. Hey,
ಒನ್ಸ್ ಅಗೇನ್ ನನ್ನ ಕೆಟ್ಟ ಎಪಿಕ್ ಫೇಲ್ ಆದಮೇಲೆ ಈಗ ಒಂದು ಒಳ್ಳೆ ಡೈವ್ ನೋಡೋಕೆ ಬನ್ನಿ. ನಮ್ಮ ಅಕ್ಕ ಮಾಡ್ತಿರೋದು ಊಹೂ ಮತ್ತೆ ಸಿಕ್ಕಾಕೊಂಡ್ಬಿಟ್ಲು ಅಕ್ಕ. ಆ್ಯಸ್ ಯೂಶ್ವಲ್ ಲಾಸ್ಟ್ ಟೈಮ್ ಥರನೇ ನಾನೇ ಸಿಕ್ಕಾಕೊಂಡಿದ್ದೆ, ಹಂಗೆ ಅವಳು ಕೂಡ ಸಿಕ್ಕಾಕೊಂಡ್ಲು. ಸಪೋರ್ಟು ತಗೋತಿದ್ದಾಳೆ ನಮ್ಮ ಅಕ್ಕ ಆಚೆ ಬರೋಕ್ಕೋಸ್ಕರ. ಅಯ್ಯಯ್ಯೋ ಅಯ್ಯಯ್ಯೋ ಏನಿದು ದೇವ್ರೆ ಹಬ್ಬ, ಸಮಸ್ಯೆ ಇದೆ, ಇಲ್ಲಿ ಒಂದು ಸಮಸ್ಯೆ ಇದೆ. ಇನ್ನು ಒಂದು ಸರಿ ಟ್ರೈ, ಏನಾಗುತ್ತೆ ನೋಡೋಣ. ಹಾಂ ಜಂಪ್ ಡೈವಿಂಗ್ ಹೆಂಗೆ ಮಾಡ್ತೀವಿ ಹಂಗೆ ಕೈ ಹಾಕು. ಹಾಂ ಹಂಗಾಗಿ ಮಾಡಿ ಮುಂದೆ ಪುಷ್ ಮಾಡು. ಕಾಮೆಂಟ್ ಇಟ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ನೀವೇ ನೋಡಿ ಏನಾಗುತ್ತೆ ಅಂತ. ಇದು ಸಕ್ಸಸ್ ನೋಡಿ, ನೆಂದೋಗಿರೋದು ಫುಲ್ಲು. ಬಿಕಾಸ್ ಮದರ್ಸ್ ಬರುತ್ತೆ ಅಷ್ಟೇ, ಭಯನೂ ಆಗುತ್ತೆ, ಭಯನೇ ಜಾಸ್ತಿ ಆಯ್ತು ನನಗೆ. ಬಟ್ ಒಂದ್ಸರಿ ಮಾಡಾದ್ಮೇಲೆ ನನಗೆ ಇದೆಲ್ಲ ಡಬ ಹೊಡ್ಕೊಳ್ತಾ ಇದೆ. ಒಂದ್ಸರಿ ಮಾಡಾದ್ಮೇಲೆ ಇಟ್ ಇಸ್ ಸೂಪರ್ ಫನ್. ಬರ್ಡ್ ಟ್ರೈಂಗ್. ಇವಾಗ ನಮ್ಮ ಬ್ಲಾಗರ್ ಹೋಗ್ತಾಳೆ, ಸ್ಟೇ ಟ್ಯೂನ್. ಈಗ ನೋಡಿ ನಮ್ಮ ಸಿಸ್ಟರ್, ನಮ್ಮ ಅಕ್ಕ ಮೇಲಿಂದ ಬೀಳಕ್ಕೆ ಹೋಗ್ತಿದ್ದಾಳೆ. ಓಕೆ, ಇಲ್ಲಿಂದ ಫಸ್ಟ್ ಚಿಕ್ಕದಿಂದ ಬೀಳ್ತಾಳೆ, ಆಮೇಲೆ ದೊಡ್ಡದಿಂದ ಬೀಳ್ತಾಳೆ. ಗೋ ಇಲ್ಲಿ ಜನ ಏನೇನು ಮಾಡಿಸಿದ್ದಾರೆ ನೋಡಿ. ಅಬ್ಬಾ, ಇಲ್ಲಿ ಕೆಲಸ ಮಾಡೋರಿಗೋಸ್ಕರನೇ ನಿಜವಾಗ್ಲೂ ನಾವು ಕ್ಲಾಪ್ಸ್ ಮಾಡಿ ಹೊಡಿಬೇಕು. ಯಾಕಂದರೆ ಅವರು ಇದೆಷ್ಟು ಈಸಿ ಮಾಡಿಕೊಡ್ತಾರೆ, ನಮಗೆಲ್ಲ ಗೈಡ್ ಮಾಡ್ತಾರೆ. ಆ್ಯಂಡ್ ನಮಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ದೂಕ್ಬಿಡ್ತಾರೆ. ಅವ್ರು ದೂಕ್ಬಿಟ್ರೆ ಆಟೋಮೆಟಿಕ್ಲಿ ಎಲ್ಲ ಈಸಿ ಆಗಿಬಿಡುತ್ತೆ. ಹಾಗಾಗಿ ಥ್ಯಾಂಕ್ ಯು ಟೀಮ್ ಲೋಕೋವೇರ್, ನಿಮ್ಮ ಸಲುವಾಗಿ ಇದು ಈಸಿ ಆಗುತ್ತೆ. ಸೊ 1 2 3 ಗೋ. ಹೆಂಗಿತ್ತು ಎದೆ ಬಾಯಲ್ಲಿ ಬದಲಾಗುತ್ತೆ. ಅದಕ್ಕೆ ಇದು ಒಂದು ಮಾತ್ರ ಉಲ್ಟಾ ನೋಡೋದೆಲ್ಲ ನಾವು ಮಾಡ್ತಿಲ್ಲ. ಹಂಗೆ ಹೇಳ್ಕಂತ ಎಷ್ಟೊಂದು ಸ್ಕಿಪ್ ಮಾಡಿ ನಂಗೆ ಪರವಾಗಿಲ್ಲ. ಇಲ್ಲಿ ಏನೇನೋ ಇದಾವಪ್ಪ ಜನ ಮಾಡ್ತಾ ಇದ್ದಾರೆ, ಇವು ಏನಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ. ಓಕೆ, ಸ್ವಲ್ಪ ಇಳಿದೋಗ ನೀಟಾಗಿ ಶೂಟ್ ಮಾಡ್ಕೊಳಕ್ಕೆ ನಮ್ಮ ಅಕ್ಕನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಅಲ್ಲಿ. ಓಕೆ, ಅದ್ರಲ್ಲಿ ಇಡಬೇಕು ಕಾಲು, ಅದು ಗಡ್ಡ 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 ಅಲ್ಗಾಡುತ್ತೆ. ಅಷ್ಟೊತ್ತಿಗೆ ಇನ್ನೊಂದ್ರಲ್ಲಿ ಕಾಲು ಇಡಬೇಕು. ಓಹೋ ಹೋ 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 ಓ ಓ ಓ ಆಗುತ್ತೆ ಆಗುತ್ತೆ, ನಮ್ಮ ಮಕ್ಕಳಿಗೆ ಮಾಡೋಕ್ಕಾಗುತ್ತೆ. ನೋಡ್ತಾ ಇದ್ದೀವಿ ವೀಕ್ಷಕರೇ, ಈ ಒಂದು ಕ್ರೀಡೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ ಮಟ್ಟಕ್ಕೆ ತಲುಪುತ್ತೆ ಅಂತ ನೋಡ್ತಾ ಇದ್ದೀವಿ. ಇಂಥ ಒಂದು ಪ್ರದರ್ಶನ ನೀವೆಲ್ಲೂ ನೋಡಿರಲ್ಲ, ಹಾಗಾಗಿ ನೋಡ್ತಾ ಇರಿ. ಅಬ್ಬಬ್ಬಬ್ಬಬ್ಬಬ್ಬ ಆಗುತ್ತೆ. ಓಹೋ ಓಹೋ ಓಹೋ, ಅವಳೆಲ್ಲ ಸ್ಕೌಟ್ ಆ್ಯಂಡ್ ಗೈಡ್ ಟ್ರೈನಿಂಗ್ಗಳೆಲ್ಲ ಕೆಲ್ಸಕ್ಕೆ ಬರ್ತಿದ್ದಾವೆ ಫೈನಲಿ. ವಾ, ಸೂಪರ್. ಬ್ಯಾಲೆನ್ಸ್ ಮಾಡ್ತಿದ್ದಾಳೆ. ಬ್ಯಾಲೆನ್ಸ್ ಮಾಡಬೇಕು, ಆಮೇಲೆ ಇನ್ನೊಂದ್ರ ಮೇಲೆ ಕಾಲಿಡಬೇಕು. ಹೆಂಗೆ ಹೋಗ್ತಾ ಇದೆ. ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ನಾನು ಎಲ್ಲಿಂದ ಬಿಟ್ಟಿದ್ದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಗರನೆ ಇಲ್ಲ ಸರ್ಕಲ್ ಅಲ್ಲ. ಓಕೆ, ಮತ್ತೆ ಕ್ರಾಸ್ ಮಾಡಿದ್ಲು, ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಮಾಡ್ತಾರಾ ಇಲ್ಲ ಅವ್ರು ನೋಡಿ, ಚಪ್ಪಾಳೆ ಆಗ್ತಾ ಇದ್ದಾರೆ. ಮಾಡ್ತಾಳೆ ಇವಳು ಅಂತ ಮೋಟಿವೇಶನ್. ಎಸ್ ಊ ಏ 4 ಎಸ್. ಅವೆರಡು ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ, ಬರ್ತಾನೆ ಇಲ್ಲ ಹೊರಗೆ ಹತ್ತಿದ್ದಾಳೆ ಅವಳು. ಇದನ್ನು ಸ್ಟಾರ್ಟ್ ಮಾಡಿದ್ದಾಳೆ ಹೊಸದು. ಅಲ್ಲಿ ಅದನ್ನು ಮಾಡಿದ್ರು, ಇವಾಗ ಇದನ್ನು ಮಾಡಿದ್ದಾರೆ. ನಾನು ಈ ಥರ ನಿಂತಿದ್ದೀನಿ ಇದ್ರ ಮೇಲೆ. ಆರೆಂಜ್ ಮೇಲೆ ನಿಂತಿರ್ತಾ ಇದ್ದಾರಲ್ಲ, ಟೈರಿಂದ ಹೋಗಿ ಆ ಥರದ್ರ ಮೇಲೆ ಈ ಥರ ಇದೆ ನಾನು ನಿಂತಿರೋದು. ಹಾಂ, ನೆಕ್ಸ್ಟ್ ಹೋಗು. ಯಾಕೋ ಇದು ಕಂಪ್ಲೀಟ್ ಆಗುತ್ತೆ. ಮುಖದಲ್ಲಿ ಭಯ, ಆ ಒಂದು ತೇಜಸ್ಸು, ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅಂತ. ಎಸ್. ಹಾ, ನೆಕ್ಸ್ಟ್ ಲಾಸ್ಟ್ ಒನ್. ಕಮಾನ್. ನೋಡಿ, ಇದು ಗ್ರೀನ್ ಲೈಟ್ ಅಂತ ಇದೆ ಅಲ್ಲ, ವಾಚ್ ಕೊಡ್ತಾರೆ ಎಂಟ್ರೆನ್ಸಲ್ಲಿ. ಈ ಲೈಟ್ ಹೋಗೋವರೆಗೂ, ಈ ಗ್ರೀನ್ ಲೈಟ್ ರೆಡ್ ಆಗೋವರೆಗೂ ನಮ್ಮ ಹತ್ರ ಟೈಮ್ ಇದೆ ಆಡೋಕ್ಕೆ ಅಂತ.
हुआ पीछे मौत। देखते रहिए आखिर ये खिलाड़ी क्या चूज करती है। गुड्डी चप्पाಳೆ ಸರ್ ಬೇಸಿಕ್ಲಿ ಅದರಲ್ಲಿ ನೀವು ಹ್ಯಾಂಗ್ ಆಗಿಬಿಟ್ಟು ಅಲ್ಲಿಗೆ ಹೋಗಬೇಕು. ಇವಳು ಕಾಲೆಲ್ಲ ಫ್ಲೋರ್ ಮೇಲೆ ಇಡ್ತಿದ್ದಾಳೆ. ಹಾಂ ಹತ್ಲು ಹೋಗು ಹಂಗೆ ನೀನು ದೂಕ್ತೀನಿ ಬಾ, ದೂಕ್ತಿದ್ದೀನಿ ಹೋಗು. ಸರಿ ಗಾಯ್ಸ್, ಫೈನಲಿ ಆಚೆ ಬಂದ್ವಿ. ಸುಸ್ತಾಗೋಯ್ತು, ತುಂಬ ಮಜಾ ಬಂತು. ಥ್ಯಾಂಕ್ ಯು ನಮ್ಮ ಮಕ್ಕಳಿಗೆ ನನಗೆ ಕರ್ಕೊಂಡು ಬಂದಿದ್ದಕ್ಕೆ. ಸಖತ್ತಾಗಿತ್ತು ಗೈಸ್, ಹೇಳ್ಕೊಳಕ್ಕೂ ಆಗ್ತಿಲ್ಲ. ನಂತರ ಎಷ್ಟೊಂದು ನೀವು ಇರ್ಬೋದು, ಯಾರಿಗೆ ಹೈಟಿನ ಭಯ ಇರುತ್ತೆ, ಇಲ್ಲ ಏನಾದ್ರು ಭಯ ಇರುತ್ತೆ. ನಿಮ್ಮ ಲೈಫಲ್ಲಿ ಇಂಥವ್ರು ಒಬ್ರು ಇರಬೇಕು, ಯಾರು ನಿಮಗೆ ಈ ಥರ ಎಲ್ಲ ಭಯಗಳನ್ನು ಬಿಟ್ಟು ಹೇಗೆ ಆರಾಮಾಗಿ ಚಿಲ್ ಮಾಡಬೇಕು ಅಂತ ಹೇಳ್ಕೊಳ್ತಾರೆ. ಡೆಫಿನೆಟ್ಲಿ ಒನ್ ಟೈಮ್ ಬರೀ ಗೈಸ್. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಯಾರಲ್ಲಿ ಒಳಗಡೆ ಎಲ್ಲ ವರ್ಕ್ ಮಾಡ್ತಿದ್ದಾರಲ್ಲ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನಿಮಗೆ. ನೀವು ಬೀಳಲಿಲ್ಲ ಅಂದರೆ ದೂಕ್ ಬಿಡ್ತಾರೆ ನಿಮ್ಮನ್ನು ಅವರು, ನೀವು ಬೀಳೋಕ್ಕೆ ರೆಡಿ ಇಲ್ಲ ಅಂದರೆ. ಆಮೇಲೆ ನೀವು ಬಿದ್ದರೆ ನಿಮ್ಮನ್ನು ಎತ್ತಾರೆ ಕೂಡ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಓವರ್ ಆಲ್ ಒಳ್ಳೆ ಫನ್ ಎಕ್ಸ್ಪೀರಿಯೆನ್ಸು. ಬೆವರು ಆಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಐ ಥಿಂಕ್ ಕಾಣ್ತಾ ಇದೆ ಎಲ್ಲ ಬೆವರು ಹಂಗೆ ಇಳಿತಿರೋದು. ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ಎಷ್ಟು ಬೆವರು ಇಳಿತಾ ಇದೆ ಅಂತ. ಸೂಪರ್. ಡೆಫಿನೆಟ್ಲಿ ಒನ್ ಟೈಮ್ ನೀವು ಲೋಕೋಬೇರಿಗೆ ಬರಲೇಬೇಕು. ಅದು ಈ ಟ್ರಾಂಪೋಲಿನಿಗಂತೂ ಬಂದೇ ಬನ್ನಿ. ನೀವು ಗೋ ಕಾರ್ಟಿಂಗ್ ಆಮೇಲೆ ಶೂಟಿಂಗ್ ಎಲ್ಲ ಅದೆಲ್ಲ ಮೇ ಬಿ ಬೇರೆ ಕಡೆನೂ ಮಾಡಿರ್ತೀರ, ಆದರೆ ಸ್ಪೆಸಿಫಿಕಲಿ ಈ ಟ್ರಾಂಪೋಲಿನಿಗೋಸ್ಕರ ಲೋಕೋಬೇರಿಗೆ ಬಂದೇ ಬನ್ನಿ. 10 on 10 ಎಕ್ಸ್ಪೀರಿಯನ್ಸ್. ನೋಡಿ ಗೈಸ್, ಇವಾಗ ನಾವು ಇಲ್ಲಿ ಏನೇನು ಗೇಮ್ಸ್ ಇದೆ ಅಂತ ನೋಡ್ತಿದ್ದೀವಿ. ಪೂಲಿಂಗ್ ಇದೆ ಇಲ್ಲಿ, ಮತ್ತು ಇದು ಅದೇ ಇದು ಟಕ್ 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 ಅಂತ ಬಾಲ್ ಆಡ್ತಾರಲ್ಲ, ಅಂದರೆ ಡಿಸ್ಕ್ ಥರ ಬಾಲ್ ಇರುತ್ತಲ್ಲ ಅದು. ಅದೇ ಟೇಬಲ್ ಟೆನ್ನಿಸ್ ಆಡೋಕ್ಕೆ ಇದಿದೆ ರೀಜನ್ನು. ವಿಡಿಯೋ ಗೇಮ್ ರೇಸಿಂಗ್ ಟೈಪು. ಗೋ ಕಾರ್ಟಿಂಗ್, ಇದು ಆರ್ಚರಿ. ಇಲ್ಲಿ ಗೋ ಕಾರ್ಟಿಂಗ್ ಇದೆ. ಗೋ ಕಾರ್ಟಿಂಗ್ ಏನು ಕುಂತಲ್ಲೇ ನಡ್ಸೋದಾ ಇದು? ಹಾಂ, ಕುಂತಲ್ಲೇ ನಡ್ಸೋದಾ? ಇಲ್ಲಿ ನೋಡಿ, ಇಲ್ಲಿ ಓಹೋ ಈ ಥರ ಗೋ ಕಾರ್ಟಿಂಗಲ್ಲಿ ಹಿಂಗೆಲ್ಲ ಹೆಲ್ಮೆಟ್ ಹಾಕ್ತಾರೆ, ನಿಮ್ಮನ್ನು ರೆಡಿ ಮಾಡ್ತಾರೆ. ಆಮೇಲೆ ಏನಾಗುತ್ತಂತ ಇವಾಗ ನೋಡಿ ನೀವು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಕಾರ್ ಗೋ ಕಾರ್ಟಿಂಗ್ ಅಂದರೆ ಈ ಥರ ಒಂದು ಕಾರ್ ನಡೆಸ್ತೀರ, ರೇಸಿಂಗ್ ಕಾರ್ ಇದ್ದಂಗೆ ಅದು. ಇದು ಡೆಸರ್ಟ್ಸ್ ನೋಡಿ, ಇಲ್ಲಿ ಇಟ್ಟಿನ ಬ್ಲ್ಯಾಕ್ ಗೋಲ್ಡ್ ಅಂತ ಇಲ್ಲ, ಅದು ನೋಡ್ತಾ ಇದ್ದೆ ಸೈಜ್ ದೊಡ್ಡ ಕಾಣಿಸ್ತಾರೆ. ಅದು ಮ್ಯಾಂಗೋ. ತಗೊಂಡ್ಲು, ಆ ರೂಬಿ ಅಂತ ತೋರಿಸ್ತಲ್ಲ ಅದನ್ನೇ ತಗೊಂಡ್ಲು. ನೋಡಿ ಹೇಗಿದೆ, ಬರ್ತಾ ಇದ್ದಾಳೆ. ದಿಸ್ ಇಸ್ ಬ್ಯೂಟಿಫುಲ್. And now this beautiful dish is being eaten by another beautiful. ಓಕೆ, ಟೇಸ್ಟ್ ಮಾಡಿ ರಿವ್ಯೂ ಮಾಡಿ. ತಿನ್ನಕ್ಕೆ ಅನ್ಸುತ್ತಲ್ಲ. ಓಕೆ, ಬಿಲ್ ತೊಗೊಳೋದು ಮರ್ತೋಗಿದ್ದಾಳೆ ಅದಕ್ಕೆ. ಬಿಲ್ ಐ ಥಿಂಕ್ ಇದು ಮ್ಯಾಂಗೋನು ಅಷ್ಟೇ ಚೆನ್ನಾಗಿದೆ ನೋಡೋಕ್ಕೆ. ಐ ಮೀನ್ ಯು ಗೈಸ್ ಶುಡ್ ಟ್ರೈ. ಇಲ್ಲಿ ನೋಡಿ ಚಾಕ್ಲೇಟ್ ಫ್ಲೇವರ್ಸ್ ಅಷ್ಟೇ ಚೆನ್ನಾಗಿದ್ದಾವೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ. ಹಾಂ, 375 ಗೈಸ್ ಇದು ಡಿಶ್ಶಿಂದು. ಪ್ಲಸ್ ಟ್ಯಾಕ್ಸ್ 394. 400. ಇದಕ್ಕಿಂತ 200 ರೂಪಾಯಿ ಸೇರಿಸಿದ್ರೆ ನಮ್ಗೆ ಇವತ್ತು ಮಧ್ಯಾಹ್ನ ನಾವು ಇಬ್ಬರು ಊಟ ಮಾಡಿದ್ದೀವಿ ಬಿರಿಯಾನಿ ಹೊಟ್ಟೆ ತುಂಬ. ಇದರಲ್ಲಿ ಇವಳು ಡೆಸರ್ಟ್ ಅಷ್ಟೇ ತಿಂತಿದ್ದಾಳೆ. ಸೊ ದಿಸ್ ಬೆಟರ್ ಟೇಸ್ಟ್ ಗುಡ್. ಹೇಗಿದೆ ಮುಖ ನೋಡೆ, ಸ್ವರ್ಗ. ಸೂಪರ್. ಮುಖ ನೋಡಿ ಗೈಸ್, ಸ್ವರ್ಗ. ಇಲ್ಲ, ನಾನು ರೆಸ್ಟ್ ತೊಗೊತಿದ್ದೀನಿ. ನನ್ನ ಪ್ಲೇಟ್ ಖಾಲಿ ಇದೆ. ಇಲ್ಲ, ನಾನು ಇವಾಗ ಹೊರಗೆ ಹೋಗಿ ಹೇಲಾಗುಳಿರ್ತಾವಲ್ಲ ಟಪ್ರಿ, ಅಲ್ಲಿ ಹೋಗಿ ಟೀ ಕುಡಿಬೇಕು ಅಂತ ತುಂಬ ನನಗೆ ಟ್ರೈನಿಂಗ್ ಬರ್ತಾ ಇದೆ. ಸೊ ನಾನು ಅದನ್ನು ಮಾಡ್ತೀನಿ. ಆದರೆ ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ಮಜಾ ತೊಗೊಂಡು ತಿಂತಿದ್ದಾರೆ. ಅದು ಖಾಲಿ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ವಿಸಿಬಲ್ ಆಸು ಬಿಲ್ಲಲ್ಲಿ ಕಣ್ಣೀರು ಹೊಸ್ಕೊತಿದ್ದಾಳೆ. ತಿನ್ನೋದಂತೆ ಬಿಲ್ಲಲ್ಲಿ ಕಣ್ಣೀರು ಹೊಸ್ಕೊಳ್ಳೋದಂತೆ. ಗೇಮ್ ಝೋನ್ ಗೈಸ್, ಅಲ್ಲಿ ಕಾಣ್ತಾ ಇದೆಯಲ್ಲ ಬಾಸ್ಕೆಟ್ಬಾಲ್ ಇದೆ ನೋಡಿ, ಅಲ್ಲಿ ಫಸ್ಟ್ ಕೌಂಟರ್ ಪಕ್ಕಕ್ಕೆ ಇರೋದು ಆ ಬಾಸ್ಕೆಟ್ಬಾಲ್ ನಾವು ಆಡಿದ್ದು. ಆ್ಯಂಡ್ 20 ಟಿಕೆಟ್ಸ್ ಸಿಕ್ತು. ಮಿನಿಮಮ್ 30 ಟಿಕೆಟ್ಸ್, ಅದಕ್ಕೂ ಒಂದು ಪೆನ್ಸಿಲ್ ಸಿಗುತ್ತೆ ಅಂದರು. ಸೊ ಏನೂ ಸಿಕ್ಕಿಲ್ಲ. ಇಲ್ಲಿ ನೋಡಿ, ನಮ್ಮ ಗ್ರೇಟ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಅವ್ರ ಸಲುವಾಗಿ ಒಂಚೂರು ಗೆದ್ದಿದ್ದು. ಮತ್ತು ಈ ಕ್ಲಾ ಮಷೀನ್ ಇದ್ರಷ್ಟು ದೊಡ್ಡ ಸ್ಕ್ಯಾಮ್ ಏನೂ ಇಲ್ಲ ಬಿಡಿ.
ಸೊ ಸಖತ್ತಾಗಿ ಫನ್ ಮಾಡಿದ್ವಿ ನಾವು ಇಲ್ಲಿಂದ ಆಚೆ ಬಂದ್ವಿ ಲೋಕೋ ಬೇರಿಂದ ಆರ್ಕೇಡಿಂದ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ ಮಕ್ಕಳು ಎಲ್ಲ ಸೇರಿ. ಎಷ್ಟು ಚೆಂದ ಅನ್ಸುತ್ತೆ ನೋಡಿ ಇವ್ರು ಫುಟ್ಬಾಲ್ ಆಡೋದು. ನಾನು ಒಂದು ಟೈಮಲ್ಲಿ ಆಡ್ತಾಯಿದ್ದೆ, ನೋಡೋಕೆ ನಂಬೋದು ಕಷ್ಟ ನೋಡಿ, ಆದರೆ ಹೌದು ಅದೇ ದಿನಗಳೆಲ್ಲ ನನಗೂ ಈಗ ನೆನಪು ಬರ್ತದೆ. ಈ ಥರ ನಂದು ಒಂದು ಬ್ಲ್ಯಾಕ್ ಕಲರ್ ಜರ್ಸಿ ಇತ್ತು, ಅದನ್ನು ಹಾಕೊಂಡು ಈ ಥರನೇ ಆಟ ಆಡ್ತಿದ್ದೆ. ಒಳ್ಳೆ ಮಜಾ. ಇವತ್ತು ಮತ್ತೆ ಇದೆಲ್ಲ ಗೇಮ್ಸ್ ಆಡಿ ಇರೋ ಒಂದು 10 ಇಯರ್ಸ್ ಇದ್ದಾಗ ಹೇಗಿದ್ದೆ, ಇವತ್ತು ಒಂಚೂರು ಆ ಲೆವೆಲಿಗೆ ಬಂದೆ. 11 ವರ್ಷದಿಂದ ನನ್ನ ಪುಕ್ಲಿ ಆಗೋಗಿದ್ದೆ. ಆಮೇಲೆ ಈಗ 20 ವರ್ಷ 9 ವರ್ಷ ಆದಮೇಲೆ ಏನೋ ಸ್ವಲ್ಪ ಡೇರಿಂಗ್ ಮಾಡಿದ್ದೀನಿ ನಾನು ಇವತ್ತು. ಅದಕ್ಕೆಲ್ಲ ಕ್ರೆಡಿಟ್ ಇಲ್ಲ ನೋಡಿ, ಇವ್ರಿಗೆ ಹೋಗುತ್ತೆ. ಸೊ ಸಖತ್ತಿತ್ತು. ಸುಮ್ಮನೆ ನಡ್ಕೊತ ಹೋಗ್ತಿದ್ವಿ ನಾವು. ನೋಡಿ ನಾನು ಎಲ್ಲಿಗೆ ನೋಡಿ ಗೊತ್ತಾಯ್ತಲ್ಲ ನಿಮಗೆ ನನ್ನ ಎದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ನಿನಗೇನು ಹೊಚ್ಚಿಡ್ದಿದ್ಯಾ? ನಿನಗೇನು ಹೊಚ್ಚಿಡ್ದಿದ್ಯಾ? ಓ ನೀನ್ ತಿನ್ ಜಾಸ್ತಿ ಆಯ್ತು ಕಣೆ, ತಿನ್ ಜಾಸ್ತಿ ಆಗಿದ್ಯೇನೆ. ಅಯ್ಯೋ ನನ್ ತಲೆ ಚಿಟ್ಟ ಹಿಡಿತಾ ಇದೆ. ಅಂದ್ಹಾಗೆ ಅಂತಾಳಲ್ಲ ಅವಳು ಕೊಬ್ಬು ಕಣ್ರಿ. ಯಮ್ಮಿ 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 ಯಮ್ಮಿ. ಹಾಯ್ ಗೈಸ್, ನಾನು ನಿಮ್ಮ ಡೈಲಿ ವ್ಲಾಗರ್ ದೀಪಿಶಾ. ಸೊ ಇವತ್ತು ನೀವು ನೋಡಿದೆ ನನ್ನ ದಿನದಲ್ಲಿ ಏನೇನಿತ್ತು ಅಂತ. ನಾವು ಲೋಕೋ ಬೇರೆಗೆ ಹೋದ್ವಿ, ಅದಾದಮೇಲೆ ರೀಜ್ನಲ್ ಪಾಸ್ಪೋರ್ಟ್ ಆಫೀಸಿಗೆ ಹೋದ್ವಿ, ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ, ನಾವು ರೀಲ್ಸ್ ಮಾಡಿದ್ವಿ, ಒಳ್ಳೆ ಊಟ ತಿಂದ್ವಿ, ಮತ್ತು ಮಧ್ಯಾಹ್ನ ನಾವು ಒಳ್ಳೆ ಊಟ ಮಾಡಿದ್ವಿ, ನಾನ್ ವೆಜ್ ಊಟ ಎಲ್ಲ. ಹಂಗಾಗಿ ಇದ್ರ ಜೊತೆನೇ ಇವಾಗ ನಂದು ಇವತ್ತಿಂದು ಈ ದಿನದ ಏನೊಂದು ಜರ್ನಿ ಇದೆ ಅದು ಇಲ್ಲಿಗೆ ಮುಗಿತಾ ಇದೆ. ಐ ಹೋಪ್ ದ್ಯಾಟ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಮತ್ತು ಈ ಥರನೇ ವ್ಲಾಗ್ಸ್ ನೋಡ್ತಿರೋದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ದು ಏನಾದರೂ ಫೇವ್ರೆಟ್ ಪಾರ್ಟ್ ಇದ್ದರೆ ಅದು ಹೇಳಿ. ಇದ್ರ ಜೊತೆನೇ ನೀವು ಖುಷಿಯಾಗಿರ್ರಿ, ನಕ್ಕೊಂತ ಇರಿ. ನಿಮ್ಮೆಲ್ಲರ ಆರೋಗ್ಯ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೊಂದು ವ್ಲಾಗಲ್ಲಿ ನಾವು ಸಿಗೋವರೆಗೂ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.